ಯಾವ ರಾಜಕಾರಣನೂ ಇಲ್ಲ. ಧರ್ಮಸ್ಥಳದ ತನಿಖೆ ಒಂದು ರೀತಿಯಾಗಿ ಅವರ ಕುಟುಂಬಕ್ಕೆ ಸುತ್ತಕೊಳ್ಳುವಂತಹ ಒಂದು ರೀತಿಯಾದಂತಹ ವ್ಯವಸ್ಥೆ ಪರಿಸ್ಥಿತಿ ಕಾಣಿಸ್ತಿದೆ ಸರ್. ಹೇಗಿದೆ ತನಿಖೆ, ಯಾವ ರೀತಿಯಾಗಿದೆ ಆಗ್ತಿದೆ? ಇಲ್ಲ, ನೀವು ನೋಡೋ ದೃಷ್ಟಿನೇ ಬೇರೆ, ಪೊಲೀಸ್ನವರು ಮತ್ತು SITನವ್ರ ದೃಷ್ಟಿನೇ ಬೇರೆ. ಆ ತನಿಖೆ ಎಲ್ಲ ಮುಗೀಲಿ. ಬಂದಿದ್ದು ಏನೇನು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಎಲ್ಲದಕ್ಕೂ ಕೂಡ ಈಗ ನಾವು ಉತ್ತರ ಕೊಡೋದಾಗಲಿ ಅಥವಾ ಅದನ್ನು ಪ್ರಚಾರಕ್ಕೆ ತರೋದಾಗಲಿ ಒಳ್ಳೆಯದಲ್ಲ. ತನಿಖೆ ಸಂಪೂರ್ಣ ಆದಮೇಲೆ ನಮಗೆ ಗೊತ್ತಾಗುತ್ತೆ. ನಿತ್ಯವೂ ಕೂಡ ಯೂಟ್ಯೂಬರ್ಸ್ಗಳನ್ನು ವಿಚಾರಣೆ ನಡೀತಿದೆ ಸರ್, ಅಲ್ಲಿಂದನೇ ಶುರುವಾಯಿತು ಅನ್ನುವಂತಹದ್ದು ಸ್ಪಷ್ಟ. ಅದು ನಾವು ಯಾವುದೂ ಹೇಳಕ್ಕೆ ಬರೋದಿಲ್ಲ. ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ, ಯಾವ್ಯಾವ ಡೈರೆಕ್ಷನ್ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಅಥವಾ ಸಾರ್ವಜನಿಕರು ಇರ್ಬೋದು, ಯಾರು ಅದೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಅಂತಿಮವಾಗಿ ಆಚೆ ಬರೋವರೆಗೂ ನಾವು ಏನು ಹೇಳಕ್ಕೆ ಬರಲ್ಲ. ಮಹಿಳಾ ಸಂಘಟನೆ ಕೆಲ ಮುಖಂಡರುಗಳು ಸೋನಿಯಾ ಗಾಂಧಿ ಅವರು ಲೆಟರ್ ಕೂಡ ಬರೆದಿದ್ರು ಸರ್. ಏನಂತ? DK ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದ ನಾಯಕರುಗಳು ಕೂಡ ಒಂದಿಷ್ಟು ಸಮಸ್ಯೆ ಆಗ್ತಿದೆ, ಆ ರೀತಿಯ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂತಹ ನಿರ್ದೇಶನವನ್ನ ನೀಡಿ ನೀವು ಅನ್ನುವಂತಹ ಲೆಟರ್ಗಳನ್ನು ಬರೆದಿದ್ದೀರಿ. ಇರ್ಬೋದು, ನಾನು ನೋಡಿಲ್ಲ. ಆದರೆ ನಾವು ಕೊಟ್ಟಿರ್ತಕ್ಕಂಥದ್ದು SITಗೆ ಯಾರೂ ನಾವು ಇಂಟರ್ಫಿಯರ್ ಆಗೋದೇ ಇಲ್ಲ. ಚೀಫ್ ಮಿನಿಸ್ಟರ್ ಆಗಲಿ, ನಾನಾಗಲಿ, ಅಥವಾ ಯಾರೇ ಬೇರೆ ಯಾರೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಅವರು ಇನ್ವೆಸ್ಟಿಗೇಷನನ್ನು ಮಾಡಿ ಸಬ್ಮಿಟ್ ಮಾಡ್ತಾರೆ, ವರದಿನ ಕೊಡ್ತಾರೆ.